ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಮಾಡೆಲಿಂಗ್ ಮತ್ತೆ ಇವ್ಯಾಲ್ಯೂಯೇಷನ್ ಪೈಥಾನ್ ಅಲ್ಲಿ ಲೀನಿಯರ್ ರಿಗ್ರೆಷನ್ ಗೆ ನೋಡುವ. ಇದು ಎರಡನೇ ಭಾಗ. ನಾವು ಹಳೆಯ ವಿಡಿಯೋಲಿ ಲೀನಿಯರ್ ರಿಗ್ರೆಷನ್ ಇಡಿಎ ಮಾಡಿದ್ವಿ. ಯೂನಿವೇರಿಯೇಟ್ ಬೈವೇರಿಯೇಟ್ ಅನಾಲಿಸಿಸ್ ಅನ್ನ ಮುಗಿಸಿದ್ವಿ. ಈಗ ನಾವು ಮುಂದೆ ಡೇಟಾ ಪ್ರೀ ಪ್ರೊಸೆಸಿಂಗ್ ಫೀಚರಿಂಗ್ ಮತ್ತೆ ಮಾಡೆಲ್ ಅನ್ನ ಅಪ್ಲೈ ಮಾಡೋದು ನೋಡುವ. ನಾವು ಡೇಟಾ ಈಸ್ ನಲ್ ಡಾಟ್ ಸಮ್ ಅನ್ನ ಈ ಫಂಕ್ಷನ್ ಹಾಕಿದರೆ ನಮಗೆ ಇದನ್ನ ಹಾಕಿದರೆ ನಮಗೆ ಡೇಟಾ ಡಾಟ್ ಈಸ್ ನಲ್ ಡಾಟ್ ಸಮ್ ಅನ್ನ ಹಾಕಿದರೆ ನಮಗೆ ಯಾವುದಾದ್ರೂ ಎಂಟಿ ನಲ್ ವ್ಯಾಲ್ಯೂಸ್ ಇದ್ದರೆ ನಮಗೆ ಕಂಡು ಬರುತ್ತದೆ. ಇದು ಯಾವುದೇ ಇಲ್ಲಿ ನೋಡಬಹುದು, ನಮಗೆ ಯಾವುದೇ ತರ ನಲ್ ವ್ಯಾಲ್ಯೂಸ್ ಇಲ್ಲ, ಅದಕ್ಕೆ 0 ಬಂದಿದೆ. ಈಗ ಇನ್ನೊಂದು ಸ್ಟೆಪ್ ಅಂದ್ರೆ ಡೇಟಾ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಯಾವ್ದಾದ್ರು ಔಟ್ಲೈರ್ ಇದೆಯಾ ಇಲ್ಲ ಅಂತ ಕಂಡುಹಿಡಿಯೋದು. ಇಲ್ಲಿ ನೋಡಬಹುದು, SNS ಸಿಬಾರ್ನ್ ಲೈಬ್ರರಿಯಿಂದ ನಾವು ಒಂದು ಬಾಕ್ಸ್ ಪ್ಲಾಟ್ ಹಾಕಿ ಟಿವಿಯಲ್ಲಿ ಟಿವಿ ಕಾಲಮಿನ ಬಾಕ್ಸ್ ಪ್ಲಾಟ್ ಅನ್ನ ಪ್ಲಾಟ್ ಮಾಡ್ತೀವಿ. ಡೇಟಾ ಇದು ನಮ್ಮ ಡೇಟಾ ಫ್ರೇಮ್ ವೇರಿಯೇಬಲ್ ಇಂದ ತಗೊಂಡಿದ್ದೀವಿ. ಇದನ್ನ ರನ್ ಮಾಡಿದರೆ ನಮಗೆ ಒಂದು ಬಾಕ್ಸ್ ಪ್ಲಾಟ್ ಕಂಡು ಬರುತ್ತದೆ. ಯಾವುದೇ ವ್ಯಾಲ್ಯೂಸ್ ಇಲ್ಲಿ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್ ದಾಟಿ ಯಾವುದೇ ವ್ಯಾಲ್ಯೂಸ್ ಕಂಡು ಬರ್ತಿಲ್ಲ. ಅದಕ್ಕೆ ನಾವು ಇದನ್ನ ಈ ಡೇಟಾ ಸೆಟ್ ಅಲ್ಲಿ ಟಿವಿ ಫೀಚರ್ ಕಾಲಮ್ ಅಲ್ಲಿ ಯಾವುದೇ ರೀತಿಯ ಔಟ್ಲೈರ್ ಇಲ್ಲ ಅಂತ ಗೊತ್ತಾಗುತ್ತದೆ. ಇದೇ ತರ ನಾವು ರೇಡಿಯೋ ಕಾಲಮ್ ಅನ್ನ ಮಾಡಿದ್ರು ಯಾವುದೇ ತರ ಔಟ್ಲೈರ್ ಇಲ್ಲ ಇದರಲ್ಲಿ. ನ್ಯೂಸ್ ಪೇಪರ್ ಕಾಲಮ್ ಅಲ್ಲಿ ನಮಗೆ 2 ಔಟ್ಲೈರ್ ಅಪ್ಪರ್ ಲಿಮಿಟ್ ಗಿಂತ ಜಾಸ್ತಿ ಕಂಡು ಬರ್ತಿದ್ದಾವೆ. ಇದನ್ನ ನಾವು ತೆಗಿಬಹುದು, ಇಲ್ಲ ಅಂದರೆ ಹಾಗೆ ಕಂಟಿನ್ಯೂ ಮಾಡಬಹುದು. ತೆಗೆಯೋದು ಶ್ರೇಷ್ಠ ಅಂತ ಹೇಳಬಹುದು. ಈಗ ಮುಂದೆ ನಾವು ಯಾವುದು ಫೀಚರ್ ಇಂಪಾರ್ಟೆಂಟು ಯಾವುದು ಫೀಚರ್ ಇಲ್ಲ ಅಂತ ಕಂಡುಹಿಡಿಬೇಕು ಫೀಚರ್ ಸೆಲೆಕ್ಷನ್ ಅಲ್ಲಿ. ಇಲ್ಲಿ ನೋಡಿ, ಈ ಈ ಈ ಡೇಟಾದಲ್ಲಿ ಹಲವಾರು ಫೀಚರ್ಗಳಿವೆ, ಕಾಲಮ್ಗಳಿವೆ. ಟಿವಿ, ರೇಡಿಯೋ, ನ್ಯೂಸ್ ಪೇಪರ್, ಸೇಲ್ಸ್, ಮತ್ತೆ ಒಂದು ಎಕ್ಸ್ಟ್ರಾ ಕಾಲಮ್ ಇದೆ ಅನ್ನೇಮ್ಡ್ 0 ಅಂತ. ಅದರಲ್ಲಿ ಬರೀ ನಂಬರ್ಸ್ ಇದ್ದಾವೆ 1 2 3 4 ಅಂತ. ಇದನ್ನ ನಾವು ಡ್ರಾಪ್ ಮಾಡುವ, ಯಾಕಂದ್ರೆ ಇದು ನಮ್ಗೆ ಯಾವುದೇ ತರ ರಿಲೇಶನ್ಶಿಪ್ ಹೊಂದಿಲ್ಲ ಸೇಲ್ಸ್ಗೆ. ಅದಾದ ಮೇಲೆ ಒಂದು ವೇರಿಯೇಬಲ್ ಅಲ್ಲಿ L1 ವೇರಿಯೇಬಲ್ ಅಲ್ಲಿ ಈ ಅನ್ನೇಮ್ಡ್ 0 ಕಾಲಮ್ ಅನ್ನ ಇಟ್ಟು ಆ ವೇರಿಯೇಬಲ್ ಅನ್ನ ಡೇಟಾ ಡಾಟ್ ಡ್ರಾಪ್ L1 ಆಕ್ಸಿಸ್ 1 ಇನ್ ಪ್ಲೇಸ್ ಟ್ರೂ. ಇಲ್ಲಿ L1 ಅನ್ನ ಈ ವೇರಿಯೇಬಲ್ ಅನ್ನ ಇಲ್ಲ ಹಾಕಿದರೆ ಡ್ರಾಪ್ ಫಂಕ್ಷನ್ ಈ ನಮ್ಮ ಡೇಟಾ ಫ್ರೇಮ್ ಇಂದ L1 ಅನ್ನ ಡ್ರಾಪ್ ಮಾಡುತ್ತದೆ. ಆಕ್ಸಿಸ್ ಇಸ್ ಈಕ್ವಲ್ ಟು 1 ಅಂದ್ರೆ ಕಾಲಮ್ 1 ಅಲ್ಲಿ ಇದನ್ನ ಮಾಡ್ತಿದೀವಿ ನಾವು. ಇನ್ ಪ್ಲೇಸ್ ಇಸ್ ಈಕ್ವಲ್ ಟು ಟ್ರೂ ಅಂದ್ರೆ ಅದು ಪರ್ಮನೆಂಟ್ ಚೇಂಜ್ ಆಗಿ ಮಾಡಬೇಕು. ಅದಕ್ಕೆ ಈಗ ನಾವು ಹೀಟ್ ಮ್ಯಾಪ್ ಮುಖಾಂತರವಾಗಿ ನಾವು ಮಲ್ಟಿಕೋಲಿನಿಯಾರಿಟಿಯನ್ನ ಚೆಕ್ ಮಾಡಬಹುದು. ಯಾವ್ದಾದ್ರು ಈ ಹಲವಾರು ಕಾಲಮ್ ಮಧ್ಯದಲ್ಲಿ ಟಿವಿ, ರೇಡಿಯೋ, ನ್ಯೂಸ್ ಪೇಪರ್ ಅಲ್ಲಿ ಮಲ್ಟಿಕೋಲಿನಿಯಾರಿಟಿ ಇದೇನೋ ಇಲ್ಲ, ಅದನ್ನ ಕಂಡುಹಿಡಿಯಕ್ಕೆ ನಾವು ಮೊದಲು ಸಿಬಾರ್ನ್ ಹೀಟ್ ಮ್ಯಾಪ್ ಹಾಕಿ ಡೇಟಾ ಡಾಟ್ ಡ್ರಾಪ್, ಯಾಕಂದ್ರೆ ಸೇಲ್ಸ್ ಒಂದು ಟಾರ್ಗೆಟ್ ವೇರಿಯೇಬಲ್, ಅದನ್ನ ತೆಗಿಬೇಕು. ಡ್ರಾಪ್ ಫಂಕ್ಷನ್ ಇಂದ ಆಕ್ಸಿಸ್ ಇಂದ ನಾವು ತೆಗಿತಿದೀವಿ. ಡಾಟ್ ಕೋರಿಲೇಷನ್ ಎಲ್ಲ ವ್ಯಾಲ್ಯೂಸ್ ಮಧ್ಯದಲ್ಲಿ ಕೋರಿಲೇಷನ್ ಗೊತ್ತಾಗುತ್ತದೆ. ನಾಟ್ ಇಸ್ ಈಕ್ವಲ್ ಟು ಟ್ರೂ ಇಂದ ನಮಗೆ ಈ ವ್ಯಾಲ್ಯೂಸ್ ಈ ನಮ್ಮ ಹೀಟ್ ಮ್ಯಾಪ್ ಅಲ್ಲಿ ಕಂಡು ಬರ್ತಿದಾವೆ. ಅದಕ್ಕೆ ನಾವು ನೋಡಬಹುದು ನಮ್ಮ ಫೀಚರ್ ವೇರಿಯೇಬಲ್ಸ್ ಅಲ್ಲಿ ಯಾವುದೇ ತರ ಕೋರಿಲೇಷನ್ ಇಲ್ಲ, ಅತಿ ಕಡಿಮೆ ಕೋರಿಲೇಷನ್ ಉಂಟು. ಅದಕ್ಕೆ ನಾವು ಯಾವುದೇ ಫೀಚರ್ ಅನ್ನ ತೆಗಿಯಲಿಕ್ಕಿಲ್ಲ, ಎಲ್ಲಾ ಫೀಚರ್ಸ್ ಅನ್ನ ಉಪಯೋಗಿಸಬಹುದು. ಇದು ನಮ್ಮ ಹೀಟ್ ಮ್ಯಾಪ್. ಅದೇ ತರ ನಾವು ಡೇಟಾ ಡಾಟ್ ಕೋರಿಲೇಷನ್ ಅನ್ನ ಇದೇ ಹೀಟ್ ಮ್ಯಾಪ್ ನ ಟೇಬಲ್ ಮುಖಾಂತರವನ್ನು ನೋಡಬಹುದು. ಡೇಟಾ ಡಾಟ್ ಕೋರಿಲೇಷನ್ ಎಲ್ಲಾ ವೇರಿಯೇಬಲ್ಸ್ ಏನು ಕೋರಿಲೇಷನ್ ಇದೆ ಕಂಡು ಬರುತ್ತದೆ. ಇವನ್ ನಾವು ಸೇಲ್ಸ್ ಮತ್ತೆ ಬೇರೆ ಫೀಚರ್ ಮಧ್ಯದಲ್ಲಿ ಏನ್ ಕೋರಿಲೇಷನ್ ಇದೆ ಅಂತ ಕಂಡುಹಿಡಿಯಬಹುದು. ನೋಡಬಹುದು, ನಾವು ಸೇಲ್ಸ್ ಮತ್ತೆ ರೇಡಿಯೋದಲ್ಲಿ ಕೋರಿಲೇಷನ್ ಇದೆ,
ಟಿವಿಯಲ್ಲಿ ಕೋರಿಲೇಷನ್ ಇದೆ, ನ್ಯೂಸ್ ಪೇಪರ್ ಅಲ್ಲಿ ಕಡಿಮೆ ಕೋರಿಲೇಷನ್ ಇದೆ. ಅದೇ ನಾವು ಟಾರ್ಗೆಟ್ ಮತ್ತೆ ಫೀಚರ್ ವೇರಿಯೇಬಲ್ ಅಲ್ಲಿ ಕೋರಿಲೇಷನ್ ಇರಬೇಕು. ಈಗ ನಾವು ಇನ್ನೊಂದು ಭಾಗಕ್ಕೆ ಹೋಗುವ, ಮಾಡೆಲ್ ಕ್ರಿಯೇಷನ್. ನಾವು ಡೇಟಾ ಹೆಡ್ ಅನ್ನ ಮಾಡಿದರೆ ಈಗ ನಾವು ಹಲವಾರು ಇಲ್ಲಿ ಫೀಚರ್ಗಳಿವೆ ಮತ್ತೆ ಇಲ್ಲಿ ಸೇಲ್ಸ್ ಕಾಲಮ್ ಇದೆ. ಈಗ ನಾವು ಈ ವ್ಯಾಲ್ಯೂಸ್ ಅನ್ನ ಫೀಚರ್ ಇನ್ಪುಟ್ ಮತ್ತೆ ಔಟ್ಪುಟ್ ಫೀಚರ್ ವೇರಿಯೇಬಲ್ಸ್ ನ ಸಪರೇಟ್ ಮಾಡವ ಮತ್ತೆ ಟಾರ್ಗೆಟ್ ವೇರಿಯೇಬಲ್ ನ ಸಪರೇಟ್ ಮಾಡವ. ಇಲ್ಲಿ ನೋಡಬಹುದು ಎಕ್ಸ್ ಅಲ್ಲಿ ಫೀಚರ್ ವೇರಿಯೇಬಲ್ಸ್ ಇದಾವೆ, ಟಿವಿ, ರೇಡಿಯೋ, ನ್ಯೂಸ್ ಪೇಪರ್. ಈ ಮಲ್ಟಿ ಇಂಡೆಕ್ಸಿಂಗ್ ಮುಖಾಂತರವಾಗಿ ನಾವು ಎಕ್ಸ್ ಅಲ್ಲಿ ಇದನ್ನೆಲ್ಲ ಸ್ಟೋರ್ ಮಾಡಿದ್ದೀವಿ. ವೈ ಅಲ್ಲಿ ನಾವು ಬರೀ ಸೇಲ್ಸ್ ಅನ್ನ ಸೆಲೆಕ್ಟ್ ಮಾಡಿದೀವಿ ಆಯ್ತಾ. ಇದಾದ ಮೇಲೆ ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋ ಫಂಕ್ಷನ್ sklearn ಡಾಟ್ ಮಾಡೆಲ್ ಸೆಲೆಕ್ಷನ್ ಇಂದ ಇಂಪೋರ್ಟ್ ಮಾಡಿ ನಾವು ನಮ್ಮ ಎಕ್ಸ್ ಮತ್ತೆ ವೈ ಅನ್ನ ಎಕ್ಸ್ ಟ್ರೈನ್ ಎಕ್ಸ್ ಟೆಸ್ಟ್, ವೈ ಟ್ರೈನ್ ವೈ ಟೆಸ್ಟ್ ಆಗಿ ಸ್ಪ್ಲಿಟ್ ಮಾಡಿ 20% ಡೇಟಾ ಟ್ರೈನಿಂಗ್ ಉಂಟು ಮತ್ತೆ 20% ಡೇಟಾ ಟೆಸ್ಟಿಂಗ್ ಉಂಟು ಮತ್ತೆ 80% ಡೇಟಾ ಟ್ರೈನಿಂಗ್ ಇದೆ. ಇಲ್ಲಿ ನೋಡಬಹುದು 80% ಟ್ರೈನಿಂಗ್ ಡೇಟಾ ಇದೆ, 20% ಟೆಸ್ಟಿಂಗ್ ಡೇಟಾ ಇದೆ. ಇದನ್ನ ಎಕ್ಸಿಕ್ಯೂಟ್ ಮಾಡಿದರೆ ನಮಗೆ ಡೇಟಾ ಟ್ರೈನಿಂಗ್ ಮತ್ತೆ ಟೆಸ್ಟಿಂಗ್ ಆಗಿ ಸ್ಪ್ಲಿಟ್ ಆಗುತ್ತದೆ. ಅದಾದ ಮೇಲೆ ಕೊನೆಯದಾಗಿ ನಾವು sklearn ಡಾಟ್ ಲೀನಿಯರ್ ಮಾಡೆಲ್ ಇಂದ ಲೀನಿಯರ್ ರಿಗ್ರೆಷನ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಲೀನಿಯರ್ ರಿಗ್ರೆಷನ್ ಒಂದು ಕ್ಲಾಸ್, ಇದು ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಡೆಕ್ ಅಂತ. ಡೆಕ್ ಒಂದು ಆಬ್ಜೆಕ್ಟ್ ಲೀನಿಯರ್ ರಿಗ್ರೆಷನ್ ಕ್ಲಾಸ್. ಈ ಡೆಕ್ ಆಬ್ಜೆಕ್ಟ್ ಅಲ್ಲಿ ನಮಗೆ ಫಿಟ್ ಅನ್ನೋ ಮೆಥಡ್ ಇದೆ. ಇದನ್ನ ನಾವು ಫಿಟ್ ಈ ಎಕ್ಸ್ ಟ್ರೈನ್ ವೈ ಟ್ರೈನ್ ಡೇಟಾ ಮೇಲೆ ನಾವು ಈ ಮೆಥಡ್ ಈ ಮಾಡೆಲ್ ಅನ್ನ ಟ್ರೈನ್ ಮಾಡ್ತೀವಿ. ಇದನ್ನ ಟ್ರೈನ್ ಮಾಡಿದ ಮೇಲೆ ನಾವು ಪ್ರಿಡಿಕ್ಷನ್ ಅನ್ನ ತೋರಿಸ್ತೇವೆ. ಡಿಇಸಿ ಆಬ್ಜೆಕ್ಟ್ ಇದೆ, ಈ ಡಾಟ್ ಪ್ರಿಡಿಕ್ಟ್ ಇಂದ ಮೆಥಡ್ ಇಂದ ನಾವು ಎಕ್ಸ್ ಟೆಸ್ಟ್ ವ್ಯಾಲ್ಯೂಸ್ ನ ಇದರಲ್ಲಿ ಪಾಸ್ ಮಾಡಿ ವೈ ಪ್ರಿಡಿಕ್ಟ್ ಅನ್ನ ಪ್ರಿಡಿಕ್ಟ್ ಮಾಡ್ತಿದ್ದೇವೆ. ಇದು ವೈ ಪ್ರಿಡಿಕ್ಟ್ ಒಂದು ಔಟ್ಪುಟ್. ಈಗ ನಾವು ಈ ಮಾಡೆಲ್ ನ ಬಿಲ್ಟ್ ಮಾಡಿದೀವಿ ಮತ್ತೆ ಈ ಮಾಡೆಲ್ ಇಂದ ನಾವು ಪ್ರಿಡಿಕ್ಟ್ ಮಾಡಿದೀವಿ ವ್ಯಾಲ್ಯೂಸ್. ಇದು ವೇರಿಯೇಬಲ್ ವೈ ಪ್ರಿಡಿಕ್ಟ್ ಅಲ್ಲಿ ಸ್ಟೋರ್ ಮಾಡಿದೀವಿ. ಈಗ ನಾವು ಈ ಮಾಡೆಲ್ ಹೇಗೆ ವರ್ಕ್ ಆಗ್ತಿದೆ, ಇದು ಚೆನ್ನಾಗಿದೆ ಏನಾ ಇಲ್ಲ ಅಂತ ಕಂಡುಹಿಡಿಯಕ್ಕೆ ನಾವು sklearn ಮೆಟ್ರಿಕ್ಸ್ ಇಂದ ಆರ್ ಸ್ಕ್ವೇರ್ ಮೀನ್ ಸ್ಕ್ವೇರ್ಡ್ ಎರರ್ ಮತ್ತೆ ಮೀನ್ ಅಬ್ಸಲ್ಯೂಟ್ ಎರರ್ ಅನ್ನ ಇಂಪೋರ್ಟ್ ಮಾಡಿ ಈಗ ಟೆಸ್ಟಿಂಗ್ ಮಾಡುವ. ಇಲ್ಲಿ ನೋಡಬಹುದು R2² ಒಂದು ಫಂಕ್ಷನ್ ಆರ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಯುತ್ತದೆ. ಇಲ್ಲಿ ವೈ ಟೆಸ್ಟ್ ಮತ್ತೆ ವೈ ಪ್ರಿಡಿಕ್ಟ್ ನ ಪಾಸ್ ಮಾಡಿದರೆ ನಮಗೆ R² ವ್ಯಾಲ್ಯೂ ಕಂಡು ಬರುತ್ತದೆ. ಇದು 86% ಇದೆ, ಇದು 1 ಗಿಂತ ಹತ್ರ ಇದೆ. ಇದು ಒಳ್ಳೆಯ ಮಾಡೆಲ್ ಅಂತ ಹೇಳಬಹುದು. ಇದು R² ವ್ಯಾಲ್ಯೂ 86%. ಹೀಗೆ ನಾವು ಮೀನ್ ಸ್ಕ್ವೇರ್ಡ್ ಎರರ್ ಅನ್ನ ಕಂಡುಹಿಡಿಯಬಹುದು. ಮೀನ್ ಸ್ಕ್ವೇರ್ಡ್ ಫಂಕ್ಷನ್ ಉಪಯೋಗಿಸಿ ವೈ ಟೆಸ್ಟ್ ಮತ್ತೆ ವೈ ಪ್ರಿಡಿಕ್ಟ್ ನ ಪಾಸ್ ಮಾಡಿದರೆ ನಮಗೆ ಮೀನ್ ಸ್ಕ್ವೇರ್ಡ್ ಎರರ್ 2.21 ಬಂದಿದೆ. ಇದನ್ನ ನಾವು ಮ್ಯಾಥ್ ಲೈಬ್ರರಿನ ಇಂಪೋರ್ಟ್ ಮಾಡಿ ಸ್ಕ್ವೇರ್ ರೂಟ್ ಫಂಕ್ಷನ್ ಅನ್ನು ತಗೊಂಡು ಈ ಬಂದಿರೋ ಮೀನ್ ಸ್ಕ್ವೇರ್ಡ್ ಅನ್ನ ಸ್ಕ್ವೇರ್ ರೂಟ್ ತೆಗೆದ್ರೆ ನಮ್ಗೆ ರೂಟ್ ಮೀನ್ ಸ್ಕ್ವೇರ್ ಅಂತ ಕಂಡುಹಿಡಬರ್ತದೆ. ಅದು ಅದರ ವ್ಯಾಲ್ಯೂ 1.48 ಇದೆ. ಇದು ಮತ್ತೆ ಮೀನ್ ಅಬ್ಸಲ್ಯೂಟ್ ಎರರ್ ಕಂಡುಹಿಡಿಯಬಹುದು. ವೈ ಟೆಸ್ಟ್ ವೈ ಪ್ರಿಡಿಕ್ಟ್ ನ ಪಾಸ್ ಮಾಡಿದೆ 1.21 ಕಂಡು ಬರುತ್ತೆ. ಇದು ಎಲ್ಲ ಎರರ್ಗಳು. ನಾವು ಇದು ಒಂದು ಕೊನೆಯದಾಗಿ ಅಡ್ಜಸ್ಟೆಡ್ R² ಎರರ್ ಅನ್ನ ನೋಡಬಹುದು. ಅಡ್ಜಸ್ಟೆಡ್ R² ಅನ್ನ ಕಂಡುಹಿಡಿಯಕ್ಕೆ ನಾವು 1 ಮೈನಸ್ R², ಇದು R² ಮತ್ತೆ ಇಂಟು ಎಷ್ಟು ಡೇಟಾ ಪಾಯಿಂಟ್ ಗಳಿದಾವೆ. ನಾವು ಟೆಸ್ಟ್ ಅಲ್ಲಿ 40 ಡೇಟಾ ಪಾಯಿಂಟ್ ಗಳಿದಾವೆ. ನಾವು ಎಕ್ಸ್ ಡಾಟ್ ಶೇಪ್ ಇಂದ ಕಂಡುಹಿಡಿದಿದ್ದೀವಿ. 40 - 1 ಡಿವೈಡೆಡ್ ಬೈ ಡೇಟಾ ಪಾಯಿಂಟ್ ಮೈನಸ್ ಎಷ್ಟು ಫೀಚರ್ಗಳಿದಾವೆ. ನಮ್ಗೆ ಗೊತ್ತು ನಮ್ಮ ಹತ್ರ 3 ಫೀಚರ್ಗಳಿದಾವೆ. ಅದೇ -3 ಮಾಡಿ -1 ಅದು ಫಾರ್ಮುಲಾದಲ್ಲೇ ಇದೆ. ಇದನ್ನ ಮಾಡಿದರೆ ನಮಗೆ 89% ಬರ್ತಿದೆ. ಈಗ ನೋಡಬಹುದು ನಾವು ಯಾವಾಗ್ಲೂ R² ಮತ್ತೆ ಅಡ್ಜಸ್ಟೆಡ್ R² ಅನ್ನ ಕಂಪೇರ್ ಮಾಡಬೇಕು. ಅಡ್ಜಸ್ಟೆಡ್ R² ಅದರ ವ್ಯತ್ಯಾಸ ತುಂಬಾ ಇದ್ದರೆ ನಮಗೆ ಒಂದು ಗೊತ್ತಾಗುತ್ತದೆ, ನಮ್ಮ ಡೇಟಾ ಫ್ರೇಮ್ ಅಲ್ಲಿ ಕೆಲವು ಫೀಚರ್ಗಳಿವೆ, ಅವು ಮಾಡೆಲ್ಗೆ ಯಾವುದೇ ತರ ಕಾಂಟ್ರಿಬ್ಯೂಷನ್ ಇಲ್ಲ, ಕಡಿಮೆ ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ನಮಗೆ R² ಅಡ್ಜಸ್ಟೆಡ್ R² ಮಧ್ಯದಲ್ಲಿ ಡಿಫರೆನ್ಸ್ ಇದೆ. ನಾವು ಕೊನೆಯದಾಗಿ ನಾವು ಕೆಲವು ಫೀಚರ್ ಅನ್ನ ತೆಗ್ದಿ ಮತ್ತೆ
ಅಡ್ಜಸ್ಟೆಡ್ ಆರ್ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡಿದರೆ ಅವಾಗ ವ್ಯತ್ಯಾಸ ಕಡಿಮೆ ಆಗುತ್ತದೆ. ಅವಾಗ ಆ ಯಾವ ವೇರಿಯೇಬಲ್ಗಳು ಫೀಚರ್ಗಳು ಯಾವುದೇ ತರ ಕಾಂಟ್ರಿಬ್ಯೂಷನ್ ಇಲ್ಲ ಅದನ್ನ ತೆಗೆಯಬಹುದು ನಾವು. ಇದೇ ಎವ್ಯಾಲ್ಯೂಯೇಷನ್ ಆಫ್ ಲೀನಿಯರ್ ರಿಗ್ರೆಷನ್. ಧನ್ಯವಾದಗಳು. ಇದು ನಮ್ಮ ಕೊನೆಯದಾಗಿ ನಾವು ಲೀನಿಯರ್ ರಿಗ್ರೆಷನ್ ಪೈಥಾನ್ ಮುಖಾಂತರವಾಗಿ ಇಂಪ್ಲಿಮೆಂಟ್ ಮಾಡಿವಿ. ಧನ್ಯವಾದ.